ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯಗಳು. ಇವತ್ತು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಇವತ್ತು ಒಂದು ಆಡಳಿತ ಮಾಡ್ತದೆ ಅಂದ್ರೆ ಅದು ಈ ಒಂದು ಕೃಷಿ ಮೂಲ ಆದಾಯದ ಇಂದ ಅಂತೇಳಿ ನಾವೆಲ್ಲರೂ ಕೂಡ ಖುಷಿ ಪಡಬೇಕು. ಕೃಷಿ ಈ ದೇಶದಲ್ಲೇ ಒಂದು ದೊಡ್ಡ ಉದ್ಯಮಿ. ಈ ಕೃಷಿಯನ್ನು ನಂಬಿ ನಮ್ಮ ಗ್ರಾಮಾಂತರದಲ್ಲಿ ಬಹಳಷ್ಟು ಕೂಡ ನಮ್ಮ ರೈತ ಮುಖಂಡರು ಸಕಾಲದಲ್ಲಿ ಯಾವ ರೀತಿ ನಾವು ಕೃಷಿಯನ್ನು ಮಾಡಬೇಕು, ಆಯಾ ಭಾಗದಲ್ಲಿ ಯಾವ್ಯಾವ ಬೆಳೆಯನ್ನು ನಾವು ಇಲ್ಲಿ ಮಾಡಬೇಕು ಅಂತ ಹೇಳಿ ಹಿಂಗಾರು ಮತ್ತೆ ಮುಂಗಾರಿನಲ್ಲೂ ಕೂಡ ಬಹಳಷ್ಟು ಕಾತುರದಿಂದ ನಮ್ಮ ಹಳ್ಳಿಗಾಡಿನ ರೈತ ಮುಖಂಡರು ಜೊತೆಗೆ ಈ ಸರ್ಕಾರಗಳು ರೈತರ ಶೋಷಣೆ ಮಾಡತಕ್ಕಂಥದ್ದು, ವರ್ಷ ಪೂರ್ತಿ ನಾವು ಹೋರಾಟವನ್ನ ಮಾಡಿದ್ರು ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನಮ್ಮ ರೈತ ಕುಲ, ಈ ರೈತರನ್ನ ಎಲ್ಲರೂ ಕೂಡ ನಾವು ರೈತರ ಮಕ್ಕಳು, ನಾವು ಅಧಿಕಾರಿಗಳು ಕೇಳಿದ್ರು ರೈತರ ಮಕ್ಕಳು, ರಾಜಕಾರಣಿಗಳು ಕೇಳಿದ್ರು ನಾವು ರೈತರ ಮಗನ, ನಾವು ರೈತರ ಮಗನಾಗಿ ರಾಜಕಾರಣಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೇಳೋದಕ್ಕೆ ಬಹಳ ದೊಡ್ಡ ಸುಲಭ ಅಲ್ಲ, ಹೇಳಿಬಿಡ್ತಾರೆ. ಅದೇ ರೈತರನ್ನ ನೆನೆಯುವಂತ ಕೆಲಸವನ್ನ ಯಾವುದೇ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಈ ಸರ್ಕಾರಗಳನ್ನ ಕಿವಿ ಹಿಂಡುವಂತ ಕೆಲಸವನ್ನ ಈ ಅಧಿಕಾರಿಗಳು ನಿದ್ರೆಯಿಂದ ಜಾರಿರುವಂತಹ ಅಧಿಕಾರಿಗಳನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ನೀವು ಎಲ್ಲ ಸೇರಿ ಮಾಡಬೇಕು ಅಂತಂದ್ರೆ ಅದು ಸಂಘಟನೆಯ ಮೂಲಕ ಮಾತ್ರ. ಇದುವರೆಗೂ ಕೊರಳಿನಲ್ಲಿ ನೀವು ಯಾವ್ದಾದ್ರು ಒಂದು ಹೋರಾಟ ಇಲ್ಲಿ ತನಕ ಕೂಡ ನಾವು ಕೂಡ ಯಾರು ನೋಡಿಲ್ಲ. ನೀವು ಕೂಡ ಯಾವುದೇ ಸಮಸ್ಯೆ ಬಂದರೂ ನಿಮ್ಮಲ್ಲೇ ಕೂಡ ಅದನ್ನ ಬಚ್ಚಿಟ್ಟು ಹೋರಾಟದ ಆದಿ ಇಲ್ಲದೆ ಇರ್ತಕ್ಕಂಥ ಈ ಒಂದು ಗ್ರಾಮದ ರೈತ ಮುಖಂಡರು ಇಲ್ಲಿಂದ ಪ್ರಾರಂಭವಾಗುತ್ತೆ ಹೋರಾಟ. ಇವತ್ತೇನು 28ನೇ ತಾರೀಕು ನಿಮ್ಮ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘವನ್ನ ಒಂದು ಅಸ್ತಿತ್ವಕ್ಕೆ ತಂದಿದ್ದೀವಿ. ಇನ್ನು ಮುಂದೆ ನಿಮ್ಮ ಜೊತೆ ನಾವು ಇರ್ತೀವಿ. ಮತ್ತೆ ಹೋರಾಟ ಯಾವುದೇ ಒಂದು ಸಮಸ್ಯೆ ಬರಲಿ, ಅದು ಗ್ರಾಮದ ಸಮಸ್ಯೆ ಇರ್ಬೋದು, ಗ್ರಾಮ ಪಂಚಾಯಿತಿಯ ಸಮಸ್ಯೆ ಇರ್ಬೋದು, ನಮ್ಮ ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ ಕೊಡ್ತಕ್ಕಂಥದ್ದಿರ್ಬೋದು, ನೀರಾವರಿ ಸಂಬಂಧಪಟ್ಟಾಗಿರ್ಬೋದು, ಅನೇಕ ವಿಚಾರಗಳ ರೈತರ ಇವತ್ತು ಶೋಷಣೆ ಮಾಡ್ತಕ್ಕಂಥ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ನಾವೇನ್ ಮಾಡಬೇಕು? ಹಳ್ಳಿಗಳಲ್ಲಿ ನಾವು ಸಂಘಟಿತರಾಗಬೇಕು. ನಾವು ಹಳ್ಳಿಗಳಲ್ಲಿ ಸಂಘಟಿತರಾಗಿಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಬಹಳಷ್ಟು ಕೂಡ ನಮ್ಮ ರೈತರಿಗೆ ಬಹಳ ಶೋಷಣೆ, ಅವರಿಗೆ ತೊಂದರೆ ಕೂಡ ಹಾಕಬಹುದು. ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ 1,000 ಅಡಿವರೆಗೂ ಕೂಡ ನೀರು ಬರ್ತಿರಲಿಲ್ಲ. ಈ ಒಂದು ನೀರಿನ ಮೂಲವನ್ನ ಇಲ್ಲಿಗೆ ತರಬೇಕು. ಏನು ಆಲಂಬೂರು ಪ್ರಾಜೆಕ್ಟ್ 2013-14ರಲ್ಲಿ ಇಲ್ಲಿ ಶುರುವಾಯಿತು. ಈ ಭಾಗದಲ್ಲಿ ತೆಂಗಿನ ಮರಗಳು ಎಲ್ಲ ಸುಳಿ ಬೀಳ್ತಾ ಇದ್ದು, ಬೋರಾಕರು ನೀರು ಬರ್ತಿಲ್ಲ. ಹಳ್ಳಿಗಳಲ್ಲಿ 800 ಅಡಿ, 1000 ಅಡಿ, 600 ಅಡಿವರೆಗೂ ಕೂಡ ಕುಡಿಯ ನೀರು ಸಿಗ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಮಹನೀಯರು ಹೋರಾಟವನ್ನ ಇಲ್ಲಿ ಮಾಡಿ ಈ ಒಂದು ಭಾಗಕ್ಕೆ ಒಂದು 35 ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನ ಇವತ್ತು ಇಲ್ಲಿ ನಾವು ನೀವೆಲ್ಲ ನೋಡಿದ್ದೀವಿ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಈ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿ ನೀರಾವರಿ ಮೂಲ ಏನು 35 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಭಾಗಕ್ಕೆ ಬಂತು. ಒಂದು 40% ಬಂದ್ರೆ ಕಡಿಮೆ ಆಯಿತು. ನಾವು ಎಲ್ಲಿ ಹೋದರೂ ಕೂಡ 400 ಅಡಿ ಒಳಗಡೆ ನೀರು ಸಿಕ್ಕುವಂತ ವ್ಯವಸ್ಥೆ ಮೇಲೆ ಇದ್ದೀವಿ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೆಲವು ಕೆರೆಗಳಿಗೆ ನೀರು ತುಂಬಿಸಕ್ಕೆ ಇನ್ನೂ ಕೂಡ ಸರ್ಕಾರ
ಜನಗಳು ಮುಂದೆ ಬರ್ತಾ ಇಲ್ಲ. ಅದೇ ಅಧಿಕಾರಿಗಳು ಬೇರೆ ರೀತಿ ನೆಪವನ್ನು ಒಡ್ಡಿ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನ ಅನೇಕ ವರ್ಷದಿಂದಲೂ ಕೂಡ ಇವತ್ತು 13 ವರ್ಷ 14 ವರ್ಷ ಕಳೆದು ಕೆರೆಗಳಿಗೆ ಇನ್ನೂ ಪೂರ್ತಿ ಮಾಡಿಲ್ಲ. ಇನ್ನೂ ಹೋರಾಟ ಮಾಡೋದ್ರಲ್ಲಿ ಇದ್ದೀವಿ ನಾವು.